ವಿಜೇಂದ್ರಗೆ ಶಿಕಾರಿಪುರ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ ಬಿಎಸ್ವೈ. ತಂದೆ ಮಾರ್ಗದರ್ಶನ, ಪಕ್ಷದ ನಿರ್ಧಾರದಂತೆ ನಡೀತೇನೆ. ಶಿವಮೊಗ್ಗದಲ್ಲಿ ಬಿವೈ ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟರು. ಫಸ್ಟ್ ರಿಯಾಕ್ಷನ್ ಇದು ವಿಜೇಂದ್ರ ಅವರದ್ದು. ಶಿಕಾರಿ ಕ್ಷೇತ್ರ ಬಿಟ್ಟುಕೊಟ್ಟ ನಂತರ ಹೇಳಿಕೆ ಅದು. ತಂದೆ ಮಾರ್ಗದರ್ಶನ, ಪಕ್ಷದ ನಿರ್ಧಾರದಂತೆ ನಡೀತೇನೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಬಿವೈ ವಿಜೇಂದ್ರ ಅವರು. ಶಿಕಾರಿಪುರ ಮುಖಂಡರು ಕಾರ್ಯಕರ್ತರ ಒತ್ತಡವಿತ್ತು. ಶಿಕಾರಿಪುರ ಮುಖಂಡರು ಕಾರ್ಯಕರ್ತರ ಒತ್ತಡ ಇತ್ತು. ಆಕ್ಚುಲಿ ಒಂದು 2-3 ತಿಂಗಳಿಂದಲೂ ಕೂಡ ಶಿಕಾರಿಪುರದ ಜನರು, ಪ್ರಮುಖ ನಾಯಕರು ಬಂದ್ಬಿಟ್ಟು ಯಡಿಯೂರಪ್ಪನವ್ರ ಮನೇಲಿ ಕುತ್ಕೊಂಡಿದ್ರು. ಸರ್, ನೀವು ಬಿಟ್ಟು ಹೋಗ್ಬೇಡಿ, ನೀವು ಬಿಟ್ಟು ಹೋಗೋದಾದ್ರೆ ನಿಮ್ಮ ಕುಟುಂಬದಲ್ಲೇ ಒಬ್ರಿಗೆ ಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ರು. ಅದರ ಆಶಯನೂ ಕೂಡ ಇದೆ ಇದರಲ್ಲಿ. ಯಾಕೆಂದ್ರೆ ತಾನು ಆ ಕ್ಷೇತ್ರವನ್ನ ಡೆವಲಪ್ ಮಾಡಿದ ರೀತಿ ತನ್ನ ಮಗನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ. ಯಾರಿಗೇ ಆಗಲಿ ಶಿಕಾರಿಪುರ ಅಂತ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅಂತ ಹೆಸರಿದೆ. ಆಮೇಲೆ ಯಾರಾದರೂ ಒಬ್ರು ಅಭಿವೃದ್ಧಿ ಅಂತ ಮಾಡೋದಾದ್ರೆ ಹೆಂಗಿರ್ಬೇಕು ಕ್ಷೇತ್ರ ಅಂದ್ರೆ ಶಿಕಾರಿಪುರ ಕ್ಷೇತ್ರವನ್ನ ತೋರಿಸ್ತಾರೆ. ನೋಡ್ರಿ ಯಡಿಯೂರಪ್ಪನವ್ರು ಹೆಂಗೆ ಇಂಪ್ರೂವ್ ಮಾಡಿದ್ದಾರೆ, ಆ ಥರ ಮಾಡ್ಬೇಕು ನಿಮ್ಮ ಕ್ಷೇತ್ರವನ್ನ ಅಂತ ಹೇಳ್ತಾರೆ ರಾಜಕಾರಣಿಗಳು. ಅಂತ ಕ್ಷೇತ್ರವನ್ನ ಬಿಟ್ಕೊಟ್ಬಿಡ್ತಾರ ಯಡಿಯೂರಪ್ಪನವರು. ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಇರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಹೇಳಿದೆಲ್ಲ. ತಂದೆಯವರು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಅದನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಳ್ತೇನೆ. ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಹಿಂದೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ಮುಂದೂ ಕೂಡ ಅದನ್ನು ಮಾಡಿದ್ದೀನಿ. 1 ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ತಂದೆಯವರ ಪೂಜ್ಯ ತಂದೆಯವರ ಒತ್ತಡವನ್ನು ಕೂಡ ಹಾಕಿದ್ರು. ತದನಂತರ ಮಾನ್ಯ ಪೂಜ್ಯ ತಂದೆಯವರು ಇದ್ರ ಬಗ್ಗೆ ತೀರ್ಮಾನ ಪ್ರಕಟಣೆ ಮಾಡಿದ್ದಾರೆ. ಆಗಲೇ ಹೇಳಿದಾಗ ಇದ್ರ ಮೇಲೆ ಪಕ್ಷನೂ ಏನು ತೀರ್ಮಾನ ಮಾಡ್ತದೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ನಾನು ಮಾಡ್ತೇನೆ. ನಾನು ಅವತ್ತಿಂದನೂ ಕೂಡ ಹೇಳ್ಕೊಬರ್ತಾ ಇದ್ದು, ಪೂಜ್ಯ ತಂದೆಯವರು ಯಾವ ರೀತಿ ನನಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಅದರ ಆಧಾರದ ಮೇಲೆ ತೀರ್ಮಾನ ತೊಗೊಳ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಹಿಡಿದು ಇವತ್ತು ಕೂಡ ಇದೆ. ಯಡಿಯೂರಪ್ಪನವ್ರಿಗೂ ನಿವೃತ್ತಿ ಅಂತಕ್ಕಂಥದ್ದು ಅವ್ರ ಸಂಬಂಧನೇ ಇಲ್ಲ. ಯಡಿಯೂರಪ್ಪನವ್ರ ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕಂಥ ಪದನೇ ಇಲ್ಲ. ಅವರಿಗೆ ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಮುಂದೂ ಕೂಡ ಎಲ್ಲ ಗೊತ್ತಿರೋಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಸವಾಲನ್ನು ವಿರೋಧ ಪಕ್ಷಕ್ಕೆ ಕೂಡ ಹಾಕಿದ್ದಾರೆ. ಹಾಗಾಗಿ ಅದನ್ನು ಮಾಡಿ ತೋರಿಸೋದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಇನ್ನೂ ಹೆಚ್ಚು ತೊಡಗಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಶ್ರಮವನ್ನು ಹಾಕ್ತಾರೆ. ಇರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು